ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನೂ ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರು ಸೇವಕ. ಆ ತರ ಗುರುಗಳು ಕೂಡ ನನ್ನನ್ನ ತುಂಬಾ ತುಂಬಾ ಆತ್ಮೀಯವಾಗಿ ಸೋಮಣ್ಣ ಅಂತಾನೆ ಹೇಳಿ ಕರೀತಾ ಇದ್ದಂತ ಅವರ ನನಗೆ ಹೃದಯ ತುಂಬಿ ಬರುತ್ತೆ. ಅವರು ಕರೀತಾ ಇದ್ದಂತ ರೀತಿನಲ್ಲೇನೆ ಅವರ ಪ್ರೀತಿಯ ಸೆಳೆತ ಇರ್ತಾ ಇತ್ತು. ನೀವು ತಾಯಿ ಮಗುನ ಕರೆದ್ರೆ ಯಾವ ರೀತಿಯಾಗಿ ಮಕ್ಕಳು ಓಡಿ ಬಂದ್ಬಿಡ್ತಾವಲ್ಲ, ಆ ರೀತಿಯಾಗಿ ಆ ಗುರುಗಳ ಆ ವಾತ್ಸಲ್ಯ ಪೂರಿತವಾದಂತ ಮಾತುಗಳು ಇದೆಯಲ್ಲ, ಇಂಥವುಗಳು ನಮ್ಮನ್ನೆಲ್ಲ ಅವರ ಕಡೆಗೆ ಸೆಳೀತಾ ಇತ್ತು. ನಾನು ಅತ್ಯಂತ ಹತ್ತಿರದಿಂದ ಅವರ ದರ್ಶನವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ಕಣ್ಣುಗಳಲ್ಲಿ ಬೆಳಕಿನ ದೀಪಗಳನ್ನ ನಾನು ಕಂಡೆ. 7 ದೀಪದ ಕಣ್ಣು ಅಂತಲೇ ಹೇಳಿ ನನ್ನ ಕೆಲವು ಬರವಣಿಗೆಗಳಲ್ಲಿ ಅವರ ಬಗ್ಗೆ ಬರೆದಿದೆ. ಬೆಳಗ್ತಾ ಇರತಕ್ಕಂಥ 2 ಜ್ಯೋತಿಯಾಗಿ ಅವರ ಕಣ್ಣುಗಳು ನನಗೆ ಕಾಣ್ತಾ ಇತ್ತು. ಗುರುಗಳೇ, ನಿಮ್ಮ ಕಣ್ಣು ನಂಗೆ ಹೀಗೆ ಕಾಣುತ್ತೆ ಅಂತ. ಹೌದೇ, ಹಾಗಿದೆಯೇ ಅಂತ ಹೇಳಿ ಅಂತ ಅವರು ನಕ್ಕು ಬಿಡೋರ ಗುರುಗಳು. ಅದೇ ಹೇಳಿದ್ರ ಈ ತರದಲ್ಲಿ ಅವ್ರ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ ನಂತರದಲ್ಲಿ ನಿಧಾನಕ್ಕೆ ಗುರುಗಳು ಕೆಲವೇ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಮೊದಲು 1981ರಲ್ಲಿ ಒಂದು ವರ್ಷ 1980-81ರಲ್ಲಿ ಶೃಂಗೇರಿಯ ಜಗದ್ಗುರು ಚಂದ್ರಶೇಖರ ಭಾರತಿ ಸ್ಮಾರಕ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೇನೆ, ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ. ನೀನು ಶೃಂಗೇರಿ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೆ ಅಲ್ವೇ ಅಂತಂದ್ರು ಗುರುಗಳು. ಹೌದು ಗುರುಗಳೇ ಹೇಳಿ ಅಂತ. ಆಮೇಲೆ ಅಲ್ಲಿ ನೀನು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದೆ ಅಲ್ವೇನೆ ಅಂತಂದ್ರು. ಆಮೇಲೆ ಹೌದು ಗುರುಗಳೇ, ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದೆ ಅಂತ ಹೇಳಿ. ಅಲ್ಲಿ ರಾತ್ರಿ ಒಂದ್ಸರಿ ನೀನು ಊಟ ಮಾಡುವಾಗ ಭಾಸ್ಕರ ಅಂತನ್ನುವಂತ ಒಬ್ಬ ಹುಡುಗ ಬಡಿಸ್ತಾ ಇದ್ದಾಗ ಇಡೀ ಸಾರಿನ ಕೊಳದಪ್ಲೆ ನಿನ್ ಕಾಲ ಮೇಲೆ ಎತ್ತಾಕ್ಬಿಟ್ಟಿದ್ದ ಅಲ್ವೇ? ನಿನ್ನ ತೊಡೆ ಮೇಲೆ ಸಾಂಬಾರ್ ಚೆಲ್ಲಿಬಿಟ್ಟು ಬಹಳ ಸಿಟ್ಟು ಬಂದ್ಬಿಟ್ಟಿತ್ತು ಅಲ್ವೇ ನಿಂಗ ಅವನ ಮೇಲೆ? ಊಟ ಕೂತ ಹೀಗೆ ಎದ್ ನಿಂತ್ಕೊಂಡ್ಬಿಟ್ಟೆ ಅಲ್ವೇ ಅಂತಂದ್ರು. ನನಗಿದೇನಪ್ಪ ಇದು 1998ರಲ್ಲಿ ಇವ್ರ ಮನೆಯಲ್ಲಿ ನಾನು ಇರುವಾಗ ಸುಮಾರು 18 ವರ್ಷದ ಹಿಂದೆ ನಡೆದಿರುವಂತ ಯಾವ್ದೋ ಘಟನೆನ ಇವ್ರ ಕಣ್ಣಾರೆ ನೋಡಿದಾರೆ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದಾರಲ್ಲ, ಇದೇನು ಅಂತ ಹೇಳಿ ಅಂತ. ಆಮೇಲೆ ಅಲ್ಲ ನಿಮ್ಗೆ ಹೆಂಗ್ ಗೊತ್ತು? ಹೌದೋ ಅಲ್ವಾ ಹೇಳಯ್ಯ ನೀನು ಅಂತ. ನನಗೆ ಅಲ್ಲಿಗೆ ಅರ್ಧ ಇವರು ಏನು ಅಂತನ್ನುವಂಥದ್ದನ್ನ ತಿಳಿಬೇಕು ಅಂತನ್ನುವಂತ ಆ ಹಂಬಲ, ಆ ಕುತೂಹಲ ಅಲ್ಲಿಗೆ ಅದು ತೊಳೆದು ಹೋಗ್ಬಿಡ್ತು ನಂಗೆ. ಅವ್ರೇನು ಅಂತನ್ನುವಂತ ಅದು ಸೆಕೆಂಡ್ ಪೊಸಿಷನ್ಗೆ ಬಂತು. ಆಯ್ತಾ, ಈಗ ಹಂಬಲ ಶುರುವಾಯ್ತು. ಇವ್ರಿಗೆ ಇದನ್ನು ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅಂತ ಇನ್ನೂ ಕೂಡ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳಿ ಅಂತ ನನಗೆ ಅನ್ಸೋದಕ್ಕೆ ಶುರುವಾಯ್ತು. ಹೀಗೆ ಮಾತಾಡ್ತಾ ಇದ್ದಾಗ ಅದೇನು ನನ್ನ ಬಾಯಿನಲ್ಲಿ ನೋಡಿ, ನಿಮ್ಮ ಪೂರ್ವಾಶ್ರಮದಲ್ಲಿ ನೀವೇನೆಲ್ಲ ಕಂಡಿದ್ದೀರಿ ಅದು ಕಂಡಿದ್ದಾಯ್ತು.
ಆದ್ರೆ ಈಗ ನೀವು ಆಡ್ತಾ ಇರುವಂತ ಮಾತುಗಳು ತುಂಬಾ ದರ್ಶನ ರೂಪದಲ್ಲಿ ಬರ್ತಾ ಇದೆ ಅಂತ ಹೇಳಿ ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲಿಗೆ ಬರೀ ನೋಡೋದಕ್ಕೂ ದರ್ಶನಕ್ಕೂ ವ್ಯತ್ಯಾಸ ಇದೆ ಅಂತ ನೀನ್ ಹೇಳ್ತಾ ಇದೀಯ ಅಲ್ವೇ ಅಂತಂದ್ರು. ಹೌದು ಗುರುಗಳೇ. ಏನಂತಂದೆ? ಪೂರ್ವಾಶ್ರಮ ಅಂತಂದೆ ಅಲ್ವೇ? ಓಹೋ, ಅಲ್ಲಿಗೆ ನನಗೆ ಪೂರ್ವಾಶ್ರಮ ಒಂದಿತ್ತು, ಈಗ ಹಾಗಿದ್ರೆ ಈಗ ನಾನೀಗ ಬೇರೆ ಆಗಿದ್ದೀನಿ ಅಂತನ್ನುವಾಗ ನಾನು ಬೇರೆಯಾಗಿ ಕಾಣ್ತಾ ಇದ್ದೀನಿ ಅಲ್ವೇನಯ್ಯ ಅಂತಂದ್ರು. ಹೌದು ಗುರುಗಳೇ, ಹಾಗೆ ಕಾಣ್ತಾ ಇದ್ದೀರಿ ನೀವು ನನ್ನ ಕಣ್ಣಿಗೆ. ಅಂದ್ರೆ ನಿನಗೆ ಸ್ಥಿತ್ಯಂತರ ಗೊತ್ತಾಗ್ತಾ ಇದೆ ಅಂತ ಆಯ್ತು ಅಲ್ಲಿಗೆ ಅಂತಂದ್ರು. ಅಂದ್ರೆ ಅವರಲ್ಲಿ ಆಗಿರತಕ್ಕಂತ ಆ ಬದಲಾವಣೆ ಏನು ಅಂತನ್ನುವಂಥದ್ದನ್ನ ನಾನು ಗುರುತಿಸಿದ್ದೀನಿ ಅಂತನ್ನುವಂಥದ್ದನ್ನ ಗುರುಗಳು ಖಾತ್ರಿ ಮಾಡ್ಕೊಂಡ್ರು. ಆ ತಕ್ಷಣಕ್ಕೆ ನನಗೆ ಅನಿಸಿದಂಥದ್ದು ಏನು ಅಂದ್ರೆ, ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಅವ್ರನ್ನ ಏನು ರಾಯರು ಅಂತ ಹೇಳಿ ಕರೀತಾ ಇದ್ರು, ಊರ್ನವರು ವೆಂಕಟಾಚಲಯ್ಯನವರು ಅಂತ ಕರೀತಾ ಇದ್ರು, ವೆಂಕಟಾಚಲಯ್ಯ ಅಂತ ಹೇಳಿ ಅಂತ ಕರೀತಾ ಇದ್ರು. ಈಗ ಅವರು ಗುರುಗಳಾಗಿ ಏನು ಕಾಣಿಸ್ಕೊಳ್ತಾ ಇದ್ದಾರೆ, ಅವರ ಪೂರ್ವಾಶ್ರಮದಲ್ಲಿ ಅದು ಚಿನ್ನದ ಅದುರಾಗಿತ್ತು. ಆಯ್ತಾ? ಆ ಚಿನ್ನದ ಅದುರು ಚಿನ್ನವಾಗುವಂತಹ ಕಾಲದ ಅಪೇಕ್ಷೆನಲ್ಲಿತ್ತು. ಈಗದು ಅಪ್ಪಟ ಅಪರಂಜಿಯಾಗಿ ಅದು ಪ್ರಕಾಶಿಸ್ತಾ ಇತ್ತು. ಎಷ್ಟೆಷ್ಟೋ ಘಟನೆಗಳನ್ನ ನೆನೆಸ್ಕೊಂಡ್ರೆ ನನಗೆ ಹೃದಯ ತುಂಬಿ ಬರುತ್ತೆ. ಆಮೇಲೆ ನಾನು ಅವರಿಗೆ ತುಂಬಾ ಹತ್ರ ಆಗ್ತಾ ಹೋದೆ, ಗುರುಗಳಿಗೆ ತುಂಬಾ ಹತ್ರ ಆಗ್ತಾ ಹೋದೆ. ಆಗ ಒಂದೊಂದೇ ವಿಚಾರಗಳನ್ನ ಗುರುಗಳು ಪ್ರಸ್ತಾಪ ಮಾಡ್ತಾ ಹೋದ್ರು. ನೋಡಯ್ಯ, ಈ ಊರು ಎಷ್ಟು ಅದ್ಭುತವಾದದ್ದು, ಸಕ್ರಾಯಪಟ್ಟಣ ಎಷ್ಟು ಸುಂದರವಾದಂತ ಊರಯ್ಯ. ಈ ಊರನ್ನ ಎಲ್ಲ ಭಾಗದಲ್ಲೂ ಹೋಗಿ ನೋಡ್ಕೊಂಡು ಬಂದಿದ್ದೀಯ ನೀನು. ನೋಡಯ್ಯ, ಬೇರೆ ಬೇರೆ ಜನಗಳ ಜೊತೆನಲ್ಲಿ ನನಗೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ಬೋದು ಕಣಯ್ಯ, ನಾನು ಕೆಲವೊಂದು ಬೈಬಹುದು ಕಣಯ್ಯ. ಬೆಳಗಿನ ಜಾವ ಎದ್ದು 4 ಗಂಟೆಗೆ ನಾನು ಒಬ್ಬನೇ ಹೋಗಿ ಇಡೀ ಊರನ್ನ ಸುತ್ತಿ ಬರ್ತೇನೆ ಕಣಯ್ಯ. ಈ ಊರು ಎಷ್ಟು ಸುಂದರವಾಗಿದೆ ಅಂತನ್ನೋದನ್ನ ಆ ಬೆಳಗಿನ ಆ ಒಂದು ವಾತಾವರಣದಲ್ಲಿ ನೋಡಿ ಅದನ್ನ ಆನಂದಿಸಿ ಅನುಭವಿಸಿ ಬರ್ತೀನಿ ಕಣಯ್ಯ ನಾನು ಅಂತ ಹೇಳ್ತಾ ಇದ್ರು. ಆಮೇಲೆ ಗುರುಗಳ ಮನೆಯಲ್ಲಿ ಶೃಂಗೇರಿ ಗುರುಗಳ ಮತ್ತೆ ಬೇರೆ ಬೇರೆ ಗುರುಗಳ ಪಾದಕೆಗಳು, ಅವುಗಳನ್ನೆಲ್ಲ ಒಳಗಡೆಗೆ ಹೋಗಯ್ಯ, ಗುರುದರ್ಶನ ಮಾಡಯ್ಯ ಅಂತ ಕರ್ಕೊಂಡು ಹೋಗಿ ಆ ಪಾದಕೆಗಳಿಗೆಲ್ಲ ನಮಸ್ಕಾರ ಮಾಡುವಂತ ಒಂದು ಇದು ಪ್ರಾರಂಭವಾಯ್ತು. ಅಲ್ಲಿಂದ ಅವ್ರ ಮನೆಗೆ ಹೋದ ತಕ್ಷಣನೇ ಕೈನ ಹಿಂಗ್ ತೋರ್ಸ್ಬಿಡೋರು, ಒಳಗಡೆಗೆ ಹೋಗುವಂತ ತರದಲ್ಲಿ ಹೋಗ್ಬಾರಯ್ಯ ಒಳಗಡೆಗೆ ಅಂತ ಕೆಲವೊಮ್ಮೆ ಬಾಯಿ ಬಿಟ್ಟು ಹೇಳಿದ್ರೆ, ಕೆಲವೊಮ್ಮೆ ಅವರ ಬಾಡಿ ಲ್ಯಾಂಗ್ವೇಜ್ ನಲ್ಲೇನೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ನಾನು ಕೆಲವೊಮ್ಮೆ ಹೂವನ್ನ ತಗೊಂಡು ಹೋಗ್ತಾ ಇದ್ದೆ. ಹೂವನ್ನ ತಂದಿದೀಯಾ? ಆಗ್ಲಿ ಕಣಯ್ಯ ಅಂತ. ನೋಡಯ್ಯ, ಹೂವಿನಂತ ಮನಸ್ಸನ್ನ ತಗೊಂಡ್ ಬರಯ್ಯ. ಹೂವು ಯಾರು ತರ್ಬೋದು ಕಣಯ್ಯ, ಹೂವಿನಂತ ಮನಸ್ಸನ್ನ ಇಟ್ಕೊಂಡಿರ್ಬೇಕು ಕಣಯ್ಯ ಯಾವಾಗಲೂ. ಆ ಹೂವಿನಂತ ಮನಸ್ಸಿಗೆ ಎಲ್ಲವುದೂ ಕೂಡ ಹೂವಿನಷ್ಟೇ ಹಗುರವಾಗಿ ಕಾಣುತ್ತೆ ಕಣಯ್ಯ. ಇದನ್ನ ಅಭ್ಯಾಸ ಮಾಡ್ಬೇಕು ಕಣಯ್ಯ. ಹಾಗಂತಂದ್ರೆ ಹೇಗೆ ಗುರುಗಳೇ? ಹೂವಿನ ಹಾಗೆ ಮನಸ್ಸನ್ನ ಇಟ್ಕೊಳ್ಳೋದು ಅಂತಂದ್ರೆ ಹೇಗೆ? ಅಭ್ಯಾಸ ಮಾಡೋದು ಅಂತಂದ್ರೆ ಹೇಗೆ? ಎಲ್ಲ ಯೋಚನೆ ಮಾಡ್ಬೇಕಣಯ್ಯ, ಎಲ್ಲವುದನ್ನು ನಾನೇ ಹೇಳ್ಬೇಕಣಯ್ಯ ಅಂತ ಹೇಳಿ ಅಂತ ನಗೋರು. ಆಮೇಲೆ ಅಲ್ಲ, ಆದ್ರೂ ಗುರುಗಳೇ ಇದು ಹೇಗೆ ಅಂತನ್ನುವಂಥದ್ದು ಒಂಚೂರು ಗೊತ್ತಾಗ್ಬೇಕಲ್ಲ ಅಂತ ಹೇಳಿದ್ರೆ, ನೋಡಯ್ಯ, ಈ ಮನಸ್ಸು ಅಂತನ್ನುವಂಥದ್ದು ಒಂದು ಕೊಠಡಿ ಇದ್ದಂಗೆ ಕಣಯ್ಯ, ಒಂದ್ ಮನೆ ಇದ್ದಾಗೆ ಕಣಯ್ಯ. ಇಲ್ಲಿ ಪ್ರತಿದಿನ ಕಸ ಎಂತೆಂಥದೋ ಬೀಳ್ತಾ ಇರುತ್ತೆ ಮನೆ ಒಳಗಡೆ. ಅದನ್ನೆಲ್ಲ ಗುಡಿಸಿ ಬಿಸಾಕ್ತಾ ಇರ್ತೀವಿ ಅಲ್ವನಯ್ಯ, ಮನೆ ಚೊಕ್ಕಟವಾಗಿರ್ಬೇಕು ಅಂತ ಹೇಳಿ ಅಂತ. ಮನೆಗೂ ಮನಸ್ಸಿಗೂ ಏನಾದ್ರೂ ವ್ಯತ್ಯಾಸ ಇದೆಯನಯ್ಯ? ಈ ಮನಸ್ಸೇ ಎಲ್ಲದಕ್ಕೂ ಕಾರಣ ಕಣಯ್ಯ. ಮನುಷ್ಯನ ದುಃಖಕ್ಕೆ, ಮನುಷ್ಯನ ಸಂತೋಷಕ್ಕೆ, ಮನುಷ್ಯನ ಆನಂದಕ್ಕೆ, ಮನುಷ್ಯನ ತೊಳಲಾಟಕ್ಕೆ ಎಲ್ಲದಕ್ಕೂ ಇದೇ ಕಾರಣ ಕಣಯ್ಯ.
ಈ ಮನಸ್ಸನ್ನ ಚೊಕ್ಕಟವಾಗಿ ಇಟ್ಕೋಬೇಕು ಕಣಯ್ಯ. ಅದನ್ನ ಚೊಕ್ಕಟವಾಗಿ ಇಟ್ಕೊಳ್ಳೋಕೆ ಸಾಧ್ಯವಾದ್ರೆ ಅದು ತುಂಬಾ ಹಗುರವಾಗಿರುತ್ತೆ ಕಣಯ್ಯ. ಈ ಮನಸ್ಸು ಹಗುರವಾಗಿತ್ತು ಅಂತ ಹೇಳಿದ್ರೆ ಆಗ ನಿನಗೆ ಎಲ್ಲವೂ ಕೂಡ ಅತ್ಯಂತ ಆನಂದದಾಯಕವಾಗಿರುತ್ತೆ ಕಣಯ್ಯ. ಅಲ್ಲ ಅದು ಹೌದು ಗುರುಗಳೇ, ಆದ್ರೆ ಅದನ್ನ ಚೊಕ್ಕಟವಾಗಿ ಇಟ್ಕೊಳ್ಳೋದು ಅಂತಂದ್ರೆ ಏನು ಅಂತನ್ನುವಂತ ಪ್ರಶ್ನೆ ಮತ್ತೆ ಉಳಿತಲ್ಲ ಅಂತ ಹೇಳ್ತಾ ಇದ್ರೆ ಮತ್ತೆ ನಗೋರು ಗುರುಗಳು. ನೋಡು, ಮತ್ತೆ ಅದೇ ಮುಖ್ಯವಾದಂತ ಒಂದು ವಿಚಾರ ಕಣಯ್ಯ. ನೋಡಯ್ಯ, ತುಂಬಾ ಜನ ಅವರ ಎಲ್ಲ ಅವಯವಗಳನ್ನ ಹೊರಗಡೆ ಚೆಲ್ಲಿ ಬಿಟ್ಟಿರ್ತಾರೆ ಕಣಯ್ಯ. ಅವರ ಮನಸ್ಸನ್ನ ಹೊರಗಡೆನಲ್ಲಿ ಚೆಲ್ಲಿ ಬಿಟ್ಟಿರ್ತಾರೆ ಕಣಯ್ಯ. ಈ ಮನಸ್ಸನ್ನೇ ಒಳಗಡೆಗೆ ಎಳ್ಕೋಬೇಕು ಕಣಯ್ಯ. ಈ ಮನಸ್ಸನ್ನ ಒಳಗಡೆನಲ್ಲಿ ಎಳ್ಕೊಂಡು ನಮ್ಮ ಒಳಗಡೆನಲ್ಲಿ ಏನಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಕಣಯ್ಯ. ನಾವ್ ಏನ್ ಮಾಡ್ತೀವಿ, ಬೇರೆಯವರನ್ನ ತಿದ್ದಕ್ಕೆ ಹೋಗ್ತೀವಿ ಕಣಯ್ಯ. ನನ್ನನ್ನ ನಾನ್ ತಿದ್ಕೋಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ ಕಣಯ್ಯ. ಅದನ್ನ ಮಾಡ್ಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ವು ಅಂತ ಹೇಳಿದ್ರೆ ಆಗ ನಮ್ಮ ಮನಸ್ಸಿನ ಒಳಗಡೆನಲ್ಲಿ ಏನ್ ಇರಬೇಕು ಏನ್ ಇರಬಾರ್ದು ಅಂತನ್ನುವಂಥದ್ದು ನಮಗೇ ಗೊತ್ತಾಗ್ತಾ ಹೋಗುತ್ತೆ ಕಣಯ್ಯ. ಬೇಡವಾದಂತ ಅನೇಕ ವಿಚಾರಗಳನ್ನ ಈ ಮನಸ್ಸಿನಲ್ಲಿ ಇಟ್ಕೊಂಡಿರೋದ್ರಿಂದಲೇ ಈ ಮನಸ್ಸು ಅತ್ಯಂತ ಭಾರವಾಗಿಬಿಡುತ್ತೆ ಕಣಯ್ಯ. ನೆನ್ನೆದನ್ನ ಹೊತ್ಕೊಂಡಿರ್ತೀವಿ, ನಾಳೆದು ಇನ್ನು ಬಂದೇ ಇರೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಕಣ್ಣೆದ್ರಿಗೆ ಏನ್ ನಡೀತಾ ಇದೆ ಅಂತ ಅನ್ನೋದನ್ನ ನೋಡದೇ ಇಲ್ವಲ್ಲ, ಆ ಮನುಷ್ಯ ಈ ತರ ಆಗೋಗ್ಬಿಟ್ಟಿದ್ದಾನೆ ಕಣಯ್ಯ. ಆದ್ರಿಂದ ಮನಸ್ಸು ಹಗುರವಾಗಿರ್ಬೇಕು, ಮನಸ್ಸು ಚೊಕ್ಕಟವಾಗಿರ್ಬೇಕು. ಅದು ಎಲ್ಲದಕ್ಕೂ ಮೂಲ ಕಣಯ್ಯ ಅಂತ ಹೇಳಿಂತ ಈ ರೀತಿಯಾದಂತ ರೀತಿನಲ್ಲಿ ಅಧ್ಯಾತ್ಮದ ವಿಚಾರಗಳನ್ನ ಅರಿಯುವುದಕ್ಕೆ ಬಂದಂಥವರಲ್ಲಿ ಅವರು ಬೀಜವನ್ನ ಬಿತ್ತುತ್ತಾ ಇದ್ದಂತ ರೀತಿ ಇದು. ಗುರುಗಳಿಗೆ ಯಾರನ್ನ ನೋಡಿದ್ರು ಕೂಡ ಅವರು ಯಾರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತನ್ನುವಂಥದ್ದು ಲೌಕಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿ ಆಗ್ಲಿ ಅವರಿಗೆ ಗೊತ್ತಾಗ್ಬಿಡ್ತಾ ಇದ್ದಂಥದ್ದು. ಆದ್ರಿಂದ ಯಾರ ಜೊತೆಯಲ್ಲಿ ಏನನ್ನ ಮಾತಾಡ್ಬೇಕು ಅಂತನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಆ ಕಾಲದಲ್ಲೇ ಅದನ್ನ ಮಾತಾಡ್ತಾ ಇದ್ರು. ಅದನ್ನ ಮೀರಿ ಏನನ್ನಾದ್ರೂ ಮಾತನಾಡೋದಕ್ಕೆ ಹೋದ್ರೆ ಎಲ್ಲದಕ್ಕೂ ಕೂಡ ಕಾಲದ ಅಪೇಕ್ಷೆ ಇರುತ್ತೆ ಕಣಯ್ಯ. ಕಾಲ ಬರ್ಬೇಕು ಕಣಯ್ಯ. ಆ ಕಾಲ ಬಂದಾಗ ಅದೇ ಗೊತ್ತಾಗುತ್ತೆ ಕಣಯ್ಯ ಅಂತ ಹೇಳಿಂತ ಅವರು ಹೇಳ್ತಾ ಇದ್ದಾರೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.